ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಸೋಮವಾರದ ವ್ಲಾಗು. ನಿನ್ನೆ ಗ್ರಹಣ ಇತ್ತಲ್ಲ, ಅದಕ್ಕೇ ಇವತ್ತು ನಾನು ಅಮ್ಮ 5 o'clock ಎದ್ದು ಮನೆ ಕಸ ಗುಡಿಸಿ ಒರೆಸಿ, ಆಮೇಲೆ ನಾನು ಸ್ನಾನ ಮಾಡಿಕೊಂಡೆ ತಲೆಗೆ. ಆಮೇಲೆ ಅಮ್ಮನೂ ಫ್ರೆಶ್ ಅಪ್ ಆಗಿ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದಾರೆ. ನಾನೇ ಪೂಜೆ ಮಾಡಬೇಕು ಇವತ್ತು. ಏನಕ್ಕೆ ಅಂತ ಅಂದರೆ ಇವತ್ತು ನಂದು ಫಸ್ಟ್ ಡೇ ಆಫ್ ಕಾಲೇಜು. ಇಂಡಕ್ಷನ್ ಪ್ರೋಗ್ರಾಮ್ ಇರುತ್ತೆ. 8th to 13th ನನಗೆ ಇಂಡಕ್ಷನ್ ಪ್ರೋಗ್ರಾಮ್ ಇದೆ. 15th ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ನನಗೆ. ನೋಡಬೇಕು ಇವತ್ತು ಹೆಂಗಿರುತ್ತೆ ಅಂತ. ಯಾಕಂದರೆ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯುಲಿ ನನಗೇನು ಅಷ್ಟು ಫೀಲೇ ಆಗಲಿಲ್ಲ. ಯಾಕಂದರೆ ಬರೀ 2 years ಅದು ಕಣ್ಮುಚ್ಚಿ ಕಣ್ಬಿಡೋ ಅಷ್ಟೊತ್ತಿಗೆ ಹೆಂಗೆ ಮುಗ್ದೋಯ್ತು ಅಂತಲೂ ಗೊತ್ತಿಲ್ಲ. ಹಂಗೆ ಫಸ್ಟ್ ಡೇನೇ ನನಗೆ ಫ್ರೆಂಡ್ಸ್ ಆದರು ಸ್ವಲ್ಪ ಜನ. ಬಟ್ ಇಲ್ಲಿ ಏನು ಹೆಂಗೆ ಅಂತ ಗೊತ್ತಿಲ್ಲ. ನೋಡಬೇಕು ಹೆಂಗಿರುತ್ತೆ ಅಂತ. ನನ್ನ ಫಸ್ಟ್ ಡೇ ಹೇಗಿತ್ತು ಅಂತ ನಿಮಗೆ ಶೇರ್ ಮಾಡ್ತೀನಿ. ಇವಾಗ ಆಲ್ರೆಡಿ 7 ಆಗಿದೆ. ನಾನು ತಲೆ ಒಣಗಿಸ್ಕೊಂಡು ಹಂಗೆ ಸುಮ್ಮನೆ ಕೂತಿದ್ದೀನಿ. ಇವಾಗ ದೇವ್ರಿಗೆ ದೀಪ ಹಚ್ಚಬೇಕು. ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ನಾನು 9:30 ಅಲ್ಲಿ ಇರಬೇಕು ನಾನು. ಅದಕ್ಕೇನೆ ಅಮ್ಮ ಅಡುಗೆ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಚಿತ್ರಾನ್ನ ಮಾಡ್ತಾಯಿದ್ದಾರೆ ಅನಿಸುತ್ತೆ. ದೇವರಿಗೆ ದೀಪ ಹಚ್ಚಿ ತಿಂಡಿ ತಿಂದ್ಕೊಂಡು ರೆಡಿ ಆಗಬೇಕು. ಆಮೇಲೆ ನನಗಂತೂ ನಿದ್ದೆನೇ ಬಂದಿಲ್ಲ ನಿನ್ನೆರೆಲ್ಲ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನಾಳೆಯಿಂದ ಕಾಲೇಜು ಅಂತನೋ ಏನೋ. ಆಮೇಲೆ ನಂದು ಸೆಕೆಂಡ್ ಪಿ ಯು ಎಕ್ಸಾಮು ಮತ್ತು ನನ್ನ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಏಪ್ರಿಲ್ 18th ಒಳಗಡೆ ಎಲ್ಲ ಮುಗ್ದೋಯ್ತು. ಆಮೇಲೆ ನಾವೆಲ್ಲರೂ ಮಂಗಳೂರಿಗೆ ಹೋಗಿದ್ವಿ. ನಮ್ಮಪ್ಪ ಅಲ್ಲೇ ಇರೋದ್ರಿಂದ ಅಲ್ಲಿ ಅಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದೀವಿ. 2 BHK ಅಪಾರ್ಟ್ಮೆಂಟು. ಅಲ್ಲಿ ಹೋಗಿದ್ವಿ. ನನ್ನ ತಮ್ಮಂದಿರಿಗೂ ಆಮೇಲೆ ಟ್ಯೂಷನ್ ರಜಾ ಇತ್ತು. ಅವ್ರಿಗೆ ಸಮ್ಮರ್ ಹಾಲಿಡೇಸ್ ಅನಿಸುತ್ತೆ. ಆಮೇಲೆ ಟ್ಯೂಷನ್ ಬೇರೆ ರಜಾ ಇತ್ತು. ಅದಕ್ಕೇನೆ ಮಂಗಳೂರಿಗೆ ಹೋಗಿದ್ವಿ. ಒಂದು 15 to 20 days ಏನೋ ಅಲ್ಲಿದ್ವಿ. ಅಲ್ಲಿ ಕದ್ರಿ ಟೆಂಪಲ್ಲು, ಮಾಲು ಎಲ್ಲ ಹೋಗಿದ್ವಿ. ಮಂಗಳಾದೇವಿ ಟೆಂಪಲ್ಲು ಅಲ್ಲಿಗೆಲ್ಲ ಹೋಗಿ ಆಮೇಲೆ ಮಂಗಳೂರಿಂದ ಬಂದೋಳು 4 months ಮನೇಲೇ ಕೂತಿದ್ದೀನಿ ಅಮ್ಮನ ಜೊತೆಗೆ. ಎಲ್ಲೂ ಅಂದರೆ ಮಂಗಳೂರಿಗೆ ಅಷ್ಟೇ ನಾವು ಔಟ್ ಆಫ್ ಸ್ಟೇಷನ್ ಅಂತ ಹೋಗಿದ್ದು. ಆಮೇಲೆ ಇನ್ನೆಲ್ಲೂ ಹೋಗಿರಲಿಲ್ಲ. ಆಮೇಲೆ ಮಾವನ ಮದುವೆದು ಅದು ಇದು ಅಂತೆಲ್ಲ ಓಡಾಡಿಕೊಂಡು ಇವಾಗ ಗೊತ್ತಾಗಿಲ್ಲ ಅಂತಲ್ಲ, ತುಂಬ ಫೀಲ್ ಆಗೋಯ್ತು ನನಗೆ. 4 ತಿಂಗಳು ಮನೇಲಿ ಕೂತ್ಕೊಂಡು. ನನಗೆ ಸ್ಕೂಲಲ್ಲೂ ಅಷ್ಟೇ, ನನಗೆ ಸಮ್ಮರ್ ಹಾಲಿಡೇಸ್ ಅಂದರೆ 1.5 ತಿಂಗಳು ಏನೋ ಅಷ್ಟೇ ಕೊಡ್ತಾಯಿದ್ದಿದ್ದು. ಇದು ನನಗೆ ಫುಲ್ಲು ನನ್ನ ಲೈಫಲ್ಲಿ ಇಷ್ಟು ರಜಾ ನಾನು ತೊಗೊಂಡೇ ಇರಲಿಲ್ವೇನೋ, ಅಷ್ಟು ರಜಾನೂ ಇಲ್ಲೇ ಆಗೋಯ್ತು. ಒಂದು ಸ್ವಲ್ಪ ಬೋರ್ ಆಗ್ತಾಯಿತ್ತು ಮನೇಲಿದ್ದೂ. ಬಟ್ ಅಮ್ಮನ ಜೊತೆ ಹಂಗೆ ಹೆಂಗೋ ಮಾಡಿ ಟೈಮ್ ಪಾಸ್ ಮಾಡಿಕೊಂಡು ಕಳೆದಿದ್ದಾಯಿತು. ಇವತ್ತಿಂದ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೀನಿ. ನೋಡಬೇಕು ನಮ್ಮಮ್ಮ ಒಬ್ಬರೇ ಮನೇಲಿ ಏನು ಮಾಡ್ತಾರೆ ಅಂತ. ನಾನಂತೂ ಇರಲ್ಲ, ಜಗಳ ಆಡೋಕ್ಕೂ ಇರಲ್ಲ, ಏನಕ್ಕೂ ಇರಲ್ಲ. ನೀನು ಬೈಸ್ಕೊಳ್ಳೋಂಗೂ ಇಲ್ಲ. ಅಯ್ಯೋ ದೇವ್ರೆ, ನಮ್ಮಮ್ಮನ ಹತ್ರ ದಿನಕ್ಕೆ ಒಂದು 50 ಸತಿ ಬೈಸ್ಕೊಳ್ಳಿಲ್ಲ ಅಂದರೆ ನನ್ನ ದಿನಾನೇ ಆಗಲ್ಲ ಅನಿಸುತ್ತೆ. ಅಷ್ಟು ಬೈತಾರೆ. ಅದು ಮಾಡಿಲ್ಲ, ಇದು ಮಾಡಿಲ್ಲ. ಅದೊಂದು ಸ್ವಲ್ಪ ಖುಷಿ ಇದೆ ನನಗೆ. ಇಷ್ಟು ದಿನ ಮನೇಲಿದ್ನಲ್ಲ, ಆರಾಮಾಗಿ ಮಲ್ಕೊಂಡು ಎದ್ದು ತಿನ್ಕೊಂಡು ಮಲ್ಕೊಂಡು ಟಿ ವಿ ನೋಡ್ಕೊಂಡು ಮಾಡಿದ್ದೇ ಆಗಿತ್ತು. ಅದು ಒಂದು ಸ್ವಲ್ಪ ಖುಷಿಯಾಗಿತ್ತು ನನಗೆ. ಆಮೇಲೆ ಅಮ್ಮನ ಜೊತೆ ಬೈಸಿ ಅಮ್ಮ ಬೈದು ನನಗೆ ಅದೊಂದು ತಲೆ ಹಿಡಿತಾ ಇತ್ತು. ಇವಾಗ ಏನು ಖುಷಿ ಅಂದರೆ ಸದ್ಯ ಬೈಸ್ಕೊಳ್ಳೋಂಗೇನು ಇರಲ್ವಲ್ಲ. ಕಾಲೇಜ್ಗಾದರೂ ಹೋಗಿ ಅಲ್ಲಾದರೂ ಸ್ವಲ್ಪ ಇದು ಮಾಡ್ಕೋಬೋದು ಅಂತ ಒಂದು ಸ್ವಲ್ಪ ಇದು ಅಷ್ಟೆ. ನನಗೇನಿದು ಅಂದರೆ ನಾನು ನೆಕ್ಸ್ಟ್ ಇನ್ನೂ ಆಚೆ ಹೋಗಿ ಕಾಲೇಜು ಅದು ಇದು ಅಂದ್ಕೊಂಡು ಟ್ರಾವೆಲ್ ಮಾಡಿಕೊಂಡು ಹಂಗೆ ಇರ್ಬೋದು. ಬಟ್ ನಮ್ಮ ಅಮ್ಮಂದು ಏನು ಅಂತ ಅಂದರೆ ಮನೇಲಿ ಒಬ್ಬರೇ ಹೋಗ್ತಾರೆ. ನನ್ನ ತಮ್ಮಂದಿರು ಅವರು ಸ್ಕೂಲ್ಗೆ ಹೊರ್ಟೋಗ್ತಾರೆ, ನಾನು ಕಾಲೇಜ್ಗೆ ಹೊರ್ಟೋಗ್ತೀನಿ. ಆದರೆ ನಮ್ಮಮ್ಮ ಮನೇಲಿ ಒಬ್ಬರೇ ಇರ್ತಾರೆ. ಹೆಂಗೆ ಟೈಮ್ ಪಾಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. 4 ತಿಂಗಳಿಂದ ನಾನು ಕಂಪ್ನಿ ಕೊಡ್ತಾಯಿದ್ದೆ ಎಲ್ಲದಕ್ಕೂ. ಜಗಳ, ಅದು ಬೈಸ್ಕೊಳ್ಳೋದು, ಅದು ಇದಕ್ಕೆಲ್ಲ ಕಂಪ್ನಿಗೆ ನಾನಿದ್ದೆ. ಇವಾಗ ನೆಕ್ಸ್ಟು ನಾನಿರಲ್ಲ, ಕಾಲೇಜ್ಗೆ ಹೋಗಿರ್ತೀನಿ. ಹೆಂಗೆ ಟೈಮ್ ಪಾಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಮೊಬೈಲ್ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಅದೇ ಫಸ್ಟು ಫಸ್ಟು ನಮ್ಮನ್ನೆಲ್ಲ ಅಡುಗೆ ಎಲ್ಲ ಮಾಡಿ ತಿಂಡಿ ಮಾಡಿ ಲಂಚ್ ಪ್ಯಾಕ್ ಮಾಡಿ
ಅವರು ತಿನ್ಕೊಂಡು ಆಮೇಲೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡೋಕ್ಕೆ ಮೊಬೈಲು ಟಿ ವಿನೋ ಏನೋ ಒಂದು ಸ್ವಲ್ಪ ನೋಡ್ತಾರೆ. ಅವರಿಬ್ರೂ ಲೇಟ್ ಆಗುತ್ತೆ. ಅವರಿಬ್ಬರು ಬರೋದು ಈವ್ನಿಂಗ್ ಕ್ಲಾಸ್ ಬೇರೆ ಇರುತ್ತೆ, ಅವ್ರಿಗೂ 5:30 ಆಗುತ್ತೆ ಮನೆಗೆ ಬರೋದು. ನನಗೆ ಗೊತ್ತಿಲ್ಲ ಇನ್ನು ಟೈಮಿಂಗ್ಸ್ ಎಷ್ಟು ಅಂತ. ಇವತ್ತು 4:30 ತನಕ ಇದೆ ಪ್ರೋಗ್ರಾಮು. ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ, ನೋಡಬೇಕು ಫಸ್ಟ್ ಡೇ ಹೆಂಗಿರುತ್ತೆ ಅಂತ. ಯಾಕಂದರೆ ತುಂಬ 4 ತಿಂಗಳಾಗೋಯ್ತು ಒಂದು ಕ್ಲಾಸ್ ಕೇಳಿಲ್ಲ, ಅಭ್ಯಾಸ ತಪ್ಪೋಗ್ಬಿಟ್ಟಿದೆ. ನಾವು ಕಾಲೇಜಲ್ಲಿ ಇದ್ದಾಗಲೇ 1 hour ಕ್ಲಾಸು, ಅದನ್ನೇ ಹೆಂಗೋ ತಳ್ತಾ ಇದ್ವಿ. ಇವಾಗ ಅದೇನೋ ಸೆಷನ್ಗಳು 4:30 ತನಕ, ಅದೇನಿದೆಯೋ ಗೊತ್ತಿಲ್ಲ, ನೋಡಬೇಕು. ಅದನ್ನ ಹೆಂಗೆ ಗಮನ ಇಟ್ಟು ಹಿಂಗೆ ಕೇಳ್ತೀನಿ, ಎಲ್ಲಿ ಸ್ವಲ್ಪ ಡೈವರ್ಟ್ ಆಗ್ತೀನಿ ಅಂತ. ಯಾಕಂದರೆ ತುಂಬ ತಿಂಗಳಾಗೋಯ್ತಲ್ಲ, ಅಭ್ಯಾಸ ತಪ್ಪೋಗ್ಬಿಟ್ಟಿದೆ, ನೋಡಬೇಕು. ಫಸ್ಟ್ ಡೇ ಕಾಲೇಜು. ಒಂದು ಸ್ವಲ್ಪ ಭಯ ಆಗ್ತಾಯಿದೆ ನನಗೆಲ್ಲ, ಹೊಸೊಬ್ರು ಏನು ಮಾಡೋದು ಅಂತ ಎಲ್ಲ ರೂಢಿ ಆಗುತ್ತೆ. ನೋಡಬೇಕು. ಎಲ್ಲ ಹೊಸೊಬ್ರು, ಹೊಸ ಕಾಲೇಜು, ಹೊಸ ಫ್ರೆಂಡ್ಸ್ ಆಗಿಲ್ಲ, ಆಗ್ತಾರೆ. PUCಲಂತೂ ಸುಮಾರು ಜನ ಫ್ರೆಂಡ್ಸ್ ಆಗೋದ್ರು ನನಗೆ. ಇಲ್ಲೇ ನೋಡಬೇಕು ಏನಾಗ್ತಾರೆ ಅಂತ. ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿಂದು ರೆಡಿಯಾಗಿ, ಆಮೇಲೆ ನಾನು ಅಮ್ಮನ್ನ ಬಿಡಲಿಲ್ಲ, ಫಸ್ಟ್ ಡೇ ಅಲ್ವಾ ಕಾಲೇಜು, ಬಿಡು ಬಾ ಅಂತ ಆಟೋ ಮಾಡಿಕೊಂಡು ಅಮ್ಮ ಬಿಟ್ಟರು ಕಾಲೇಜ್ಗೆ. ಆಮೇಲೆ 1 ವಾರ ಫುಲ್ ಇಂಡಕ್ಷನ್ ಪ್ರೋಗ್ರಾಮ್ ಇದ್ದಿದ್ದರಿಂದ ನಮಗೆ ಕಾಲೇಜಲ್ಲಿ ಲಂಚ್ ಪ್ರೊವೈಡ್ ಮಾಡಿದ್ರು ಅವರೇನೆ. ಏನು ಊಟ ಮಾಡಿದೆ ತನಿಷಾ? ಬಿಸಿಬೇಳೆ ಬಾತ್, ಮೊಸರನ್ನ, ಮೈಸೂರು ಪಾಕ್, ಪಕೋಡ ಇಷ್ಟೆಲ್ಲ ಇತ್ತು. ಪ್ರೋಗ್ರಾಮ್ ಹೆಂಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು. ಹಾಗೆ ಬೋರು ಆಯಿತು, ಏನೋ ಕೇಳಿಸ್ಕೊಂಡಿಲ್ಲ. ಅದು ಏನಕ್ಕೆ ಹಿಂಗೆ ಎಫೆಕ್ಟ್ ಆಯಿತು? 4 ತಿಂಗಳಿಂದ ಮನೇಲಿದ್ದು ಯಾವ ಕ್ಲಾಸಸ್ಗೂ ಹೋಗ್ತಾ ಇಲ್ಲ, ಅದಕ್ಕೇ ಅಭ್ಯಾಸ ತಪ್ಪೋಗಿದೆ. ಈಗ ಮತ್ತೆ 2:30 ಹೋಗ್ಬಿಟ್ಟು ನಮಗೇನೋ ತಿಂದೇನೆ ನಿದ್ದೆ ಬರ್ತೈತೆ. ಈಗ ಹೊಟ್ಟೆ ತುಂಬ ತಿಂದ್ಬಿಟ್ಟಿದ್ದೀವಿ. ಅದು ಸಾಲದೆ ನಾವು ಮನೇಲಿರೋ ಟೈಮಲ್ಲಿ ಬಿಸಿಲುನೇ ಬರಲ್ಲ, ಆಚೆ ಬಂದಾಗಲೇ ಇಷ್ಟು ಬಿಸಿಲು ಹೊಡಿತಾ ಇದೆ. ಅದಕ್ಕೆ ನೆರಳನ್ನ ಹುಡುಕೊಂಡು ನಾವು ಬಂದಿದ್ದೀವಿ ಇಲ್ಲಿ. ಬಿಸಿಲು ಬರ್ತಾ ಇದೆ. ನೀನು ಹೆಸರೇ ಹೇಳಲಿಲ್ಲ ನೋಡು. ನಾನು ತನಿಷಾ. ನೀನು ನನಗೆ ಹೆಂಗೆ ಪರಿಚಯ ಅದನ್ನು ಹೇಳಬೇಡ. ನನಗೆ ತಿಮ್ರಾಜು ಕೋಚಿಂಗ್ ಸೆಂಟರಿಂದ ಪರಿಚಯ. ಫಸ್ಟ್ PU ಸೆಕೆಂಡ್ PU ಸೇಮ್ ಟ್ಯೂಷನ್ ಫ್ರೆಂಡ್ಸ್. ನಾನು ಇವಳಲ್ಲಿ ಸಿಕ್ಕಿರೋದು, ಬಟ್ ಇವಳೇ ಬೇರೆ ಬ್ರಾಂಚ್, ನಾನೇ ಬೇರೆ ಬ್ರಾಂಚ್. ಬೇರೆ ಇವಳು ಸೌತು, ನಾನು ನಾರ್ತು. ಪ್ರೋಗ್ರಾಮಿಗೆ ಸಿಕ್ಕಿದ್ದೀವಿ. ನೆಕ್ಸ್ಟ್ ಹಿಂಗೆ ಪ್ರೋಗ್ರಾಮ್ ಬಂದಾಗಲೇ ಮತ್ತೆ ಸಿಗ್ತೀವಿ. ಆಗ್ತಾಯಿಲ್ಲ ಹಂಗೆ ಫುಲ್ ಬೇರೆ ಹಾಕೋಬಿಟ್ಟು ಮನೇಲಿದ್ದಾಗಲೂ ಇಷ್ಟು ಪ್ಯೂರ್ತಾ ಇರಲಿಲ್ಲ. ನಾನು ಇಷ್ಟು ಪ್ಯೂರ್ತಾ ಇದ್ದೀನಿ. ಸನ್ಸ್ಕ್ರೀನ್ ಹಾಕೊಂಬಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ಇಲ್ಲ ಅಂದರೆ ಟ್ಯಾನ್ ಆಗಿಬಿಡ್ತೈತೆ. ನಾನು ಈಗ 2:20ಗೆ ಹೋಗಿ ಕೂತ್ಕೊಂಡ್ರೆ 4:30ಗೆ ಎದ್ದು ಬರೋದು. ಮನೆಗೆ ಹೋಗಿ ಮಲ್ಕೊಂಡು. ಬಾಯ್. ಅವಳು ನನಗೆ ಫೋನಲ್ಲಿ ಮಾತಾಡ್ತಾವಳೆ, ಮಲಗಿದ್ದೀವಿ. ಸೆಟ್ಲಾದ್ಮೇಲೆ ನೋಡೋಣ, ಅಲ್ಲಿ ಹೋಗಿ. So exhausted. Tanisha.